ಅಕ್ರಮವಾಗಿ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಬಿಡಿಸ್ತಾ ಇದ್ದೀವಿ. ಅದು ಬಿಡಿಸಿ ಏನು ಮಾಡ್ತೀರಿ, ಬೇರೆಗಳವರು ಚಲೋ ಸುಸಜ್ಜಿತ ಮನೆಗಳನ್ನು ಕೊಡ್ತೀವಿ ನಾವು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಜನವರಿ 2 ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಅವಕ್ಕೆ ಒಂದಿಷ್ಟು ಮನೆಗಳನ್ನ ತಯಾರಿದ್ದಂಥದ್ದು ಕೊಡ್ತೀವಪ್ಪ ನಾವು ಅಂತೇಳಿ. 6ರವರೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಾವು ಇದರಿಂದ ಪರ್ಯಾಯವಾಗಿ ಮನೆಗಳ ವಸತಿಯನ್ನು ಅಥವಾ ಮನೆಗಳನ್ನು ಒದಗಿಸ್ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಎದ್ದ ತಕ್ಷಣ ಸಹಜವಾಗಿ ಅಲ್ಲಿ ಮುಸ್ಲಿಮ್ಸ್ ಇರೋದರಿಂದಾಗಿ ನಮ್ಮ BJP ಅವರು ಇದನ್ನು ಸೈಡ್ ಬಿಡೋ ಹಾಗಿಲ್ಲ, ಇದು ಲಾಭ ಅವ್ರು ಮಾಡ್ಕೋತಾರೆ. ಕೇರಳದಲ್ಲಿ ಅವ್ರ ಪಾರ್ಟಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಇವ್ರು ಉಪಯೋಗ ಮಾಡ್ಕೊಳ್ತಾರೆ ಅಂತೇಳಿ ಇಬ್ಬರು ರಾಜಕೀಯ ಮಾಡ್ತಾ ಇರೋದು. ಇಲ್ಲೇನಪ್ಪ ಕಾಳಜಿ ಅಂತಿಲ್ಲ, ಜನಸಾಮಾನ್ಯ ಕಾಳಜಿ ಮಾಡ್ತಾ ಇದ್ದೀವಿ ಅಂತಲ್ಲ. ಕಾಂಗ್ರೆಸ್ಸಿಗರು ಅಲ್ಲೇ ಕೇರಳದಲ್ಲೇ ತಮ್ಮ ವಸ್ತುತನ ಪಡ್ಕೊಳ್ಳೋ ಸಲುವಾಗಿ, ಅಲ್ಲಿ ಅಧಿಕಾರ ಬರೋ ಸಲುವಾಗಿ ಅಲ್ಲಿ ಸ್ವಲ್ಪ ವಾತಾವರಣ ಸರಿ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಹೆಚ್ಚು ಕೇರಳೀಯರಲ್ಲಿ ಇರುವುದರಿಂದಾಗೆ ಸ್ವತಃ ಕೇರಳದ CM ಇಲ್ಲಿ ಆಸಕ್ತಿ ವಹಿಸಿದ್ರಿಂದಾಗೆ ಸಹಜವಾಗಿ ಇದು ನಮ್ಮ ಕೇರಳದ ರಾಜಕೀಯ ಪ್ರಭಾವ ಬೀರೋದರಿಂದ ಅಲ್ಲಿ ಕಾಂಗ್ರೆಸ್ ಮತ್ತು ಈ ಒಂದು ಕಮ್ಯುನಿಸ್ಟರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ತಗಡ ಮುಖಾಬಲ ಅಂತೀವಲ್ಲ ಹಂಗದ. ಹೀಗಾಗಿ ಅಲ್ಲಿ ಜನ ಇಲ್ಲಿದ್ದಾರೆ, ಇವ್ರು ನಮ್ಮವ್ರಪ್ಪ, ಅದಕ್ಕಾಗಿ ಇವ್ರು ನೀವು ವಸತಿ ಮಾಡಿಕೊಳ್ಳೋದು ಅವರು ಕೇರಳದವ್ರು ಹೇಳ್ತಾ ಇದ್ದಾರೆ. ವೇಣುಗೋಪಾಲ್ ವಿಶೇಷವಾಗಿ ಆಸಕ್ತಿಯನ್ನು ಮಾಡಿದ್ಕೊಳ್ಳ BJPಗರು ಇದರಲ್ಲಿ ಇಂಟರ್ಫಿಯರ್ ಆಗ ಇವರು ಯಾರಪ್ಪ ಮುಸಲ್ಮಾನರು, ಇಲ್ಲಿ 2 ವರ್ಷ ಇದ್ದರು, 8 ವರ್ಷ ಇಲ್ಲ, 25 ವರ್ಷದಿಂದ ಇಲ್ಲ. ಅದಕ್ಕೆ ಹಿಂದಿನ ಮೊದಲು ಕ್ವಾರಿ ಇತ್ತು, ಕ್ವಾರಿ ಮನೆ ತುಂಬಿಸಿದ್ದಾರೆ. ಇದನ್ನು 25 ವರ್ಷ